ಈಗ ನಮ್ಮ ಮನ್ಯಾಗ ಯಾವುದು ಬೇಳೆ ಇಲ್ಲ ತರಕಾರಿ ಇಲ್ಲ ಏನಪ್ಪ ಮಾಡೋದು ಅಂದಾಗ ಈ ರೀತಿ ಒಂದೇ ಒಂದು ಟೊಮೆಟೊ ಇತ್ತಂದ್ರೆ ರಸ ಮಾಡ್ಕೊಂಡ್ಬಿಡ್ಬೋದ್ರಿ. ಈಗ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತದ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೇಗ ಮತ್ತು ಸುಲಭವಾಗಿರುವಂಥ ಒಂದು ರಸಮ್ ಮಾಡಿ ತೋರಿಸ್ತೀನಿ ರೀ. ಆ ರಸಮ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಇವೆಲ್ಲ ತೊಗೊಂಡಿನಿ, ಇವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬರ್ತೀನಿ ರೀ. ಇದಕ್ಕೇನು ತುಂಬ ಮಸಾಲೆ ಏನು ಬೇಕಾಗಿಲ್ಲ ರೀ. ಒಂದು ಟೊಮೆಟೊ ಇತ್ತಂದ್ರೆ ಸಾಕ್ರಿ, ಬೇಗನೆ ಆಗಿಬಿಡ್ತೈತೆ ರೀ. ಇದಕ್ಕೇನು ಬೇಳೆ ಬೇಡ, ಕಾಯಿ ಬೇಡ, ಏನೂ ಬೇಡ ರೀ. ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ರೀ. ನಾನು ರಸಮ್ ಮಾಡೋಕೆ ಇವೆಲ್ಲ ತೊಗೊಂಡೇನಿ. 2 ಒಣ ಮೆಣಸಿನ್ಕಾಯಿ, ಒಂದು 3 ಹಸಿ ಮೆಣಸಿನ್ಕಾಯಿ ತೊಗೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನಿ, ಅವು ಹಾಕ್ಕೋತೀನಿ ರೀ. ಸ್ವಲ್ಪ ಕರಿಕಾಳು ಮೆಣಸು ತೊಗೊಂಡಿನಿ, ಅವು ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿನಿ ರೀ, ಹುಣಸೆ ಹಣ್ಣು ಹಾಕ್ಕೋತೀನಿ ನೋಡಿರಿ. ಒಂದು ಟೊಮೆಟೊ ತೊಗೊಂಡಿನಿ, ಅದನ್ನೂ ಹಾಕ್ಕೋತೀನಿ ನೋಡಿರಿ. ಈ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ಈ ರೀತಿ ರುಬ್ಕೊಂಡೀನಿ ನೋಡಿರಿ. ಈಗ ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಬಂದಿನಿ. ಈಗ ಒಗ್ಗರಣೆ ಮಾಡ್ಕೋತೀನಿ ರೀ. ಈಗ ಒಗ್ಗರಣೆ ಮಾಡೋಕೆ ಒಂದು ಪಾತ್ರೆ ಇಟ್ಕೊಂಡೀನಿ ನೋಡಿರಿ. ಈಗ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ನೋಡಿರಿ. 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲಿ ರೀ. ಈಗ ಎಣ್ಣೆ ಬಿಸಿ ಆಗೈತೆ ರೀ. ನಾನು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ನಾನು ರುಬ್ಬಾಕು ಹಾಕ್ಕೊಂಡೇನಿ ಬೆಳ್ಳುಳ್ಳಿ. ಇಲ್ಲೊಂದು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ನೋಡಿರಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೋತೀನಿ ರೀ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಒಂದು ಅರ್ಧ ಟೊಮೆಟೊ ಒಗ್ಗರಣೆಗೆ ಹಾಕ್ಕೋತೀನಿ ನೋಡಿ. ನಾನು ರುಬ್ಬಾಕು ಟೊಮೆಟೊ ಹಾಕ್ಕೊಂಡು ರುಬ್ಕೊಂಡಿನಿ. ಈಗ ಇಲ್ಲಿ ಒಗ್ಗರಣೆಗೆ ಒಂದು ಅರ್ಧ ಹಾಕ್ಕೋತೀನಿ ನೋಡಿ. ಟೊಮೆಟೊ ಹಾಕೋದ್ರಿಂದ ಬಾಯಿಗೆ ಸಿಗ್ತಾ ಇರ್ತೈತಲ್ರಿ, ಅದ್ರ ಮಜಾನೇ ಬೇರೆ ಇರ್ತೈತೆ. ಹಾಗಾಗಿ ನಾನು ಒಂದು ಅರ್ಧ ಟೊಮೆಟೊ ಮಾತ್ರ ಹಾಕ್ಕೊಂಡಿನಿ ನೋಡಿ. ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿ. ಈಗ ನಾನು ಮಸಾಲೆ ಏನು ರುಬ್ಕೊಂಬಂದಿದ್ನಲ್ಲ ರೀ, ಅದು ಹಾಕ್ಕೋತೀನಿ ನೋಡಿರಿ. ಇದು ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ. ನಾವು ಹಸಿಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಹಸಿದ ರುಬ್ಕೊಂಬಂದಿರ್ತೀವಲ್ರಿ, ಬೆಳ್ಳುಳ್ಳಿ ಅದೆಲ್ಲ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಮೊದಲು ಎಣ್ಣೆಗೆ ಫ್ರೈ ಮಾಡ್ಕೊರಿ. ಆಮೇಲೆ ನೀರು ಹಾಕ್ಕೊಳ್ಳೋಣ. ಈ ರೀತಿ ಎಣ್ಣೆ ಫ್ರೈ ಮಾಡ್ಕೋಬೇಕ್ರಿ. ನಿಮ್ಮನ್ಯಾಗ ಯಾವುದೂ ತರಕಾರಿ ಬೇಳೆ ಏನೂ ಇಲ್ಲಪ್ಪ, ಏನು ಮಾಡೋದು ಅಂತಂದಾಗ ಈ ರೀತಿ ಒಂದು ಟೊಮೆಟೊಲೆ ರಸ ಮಾಡ್ಕೊಂಡ್ರೆ ಸೂಪ್ ಥರ ಕುಡಿಲೂಬೋದು, ಅನ್ನಕ್ಕೆ ಹಾಕ್ಕೊಂಡು ಊಟನೂ ಮಾಡ್ಬೋದು ರೀ. ಈಗ ಇದಕ್ಕೆ ನೀರು ಹಾಕ್ಕೋತೀನಿ ನೋಡಿರಿ. ಇದು ಸ್ವಲ್ಪ ಫ್ರೈ ಆದ ನಂತರ ನೀರು ಹಾಕ್ಕೋತೀನಿ ರೀ. ಅಂದ್ರೆ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ರೀ. ಅಲ್ಲಿವರೆಗೆ ನೀವು ಫ್ರೈ ಮಾಡ್ಕೋಬೇಕು ರೀ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ನೀರು ಹಾಕ್ಕೋಬೋದು. ನೀವು ಬೇರೆ ಬೇರೆ ಸುಮಾರು ನಮ್ನಿ ರಸಮ್ಗಳು ಮಾಡಿರ್ತೀರಿ. ಇದನ್ನು ನಮ್ನಿ ಮಾಡಿ ನೋಡಿರಿ, ಡಿಫ್ರೆಂಟಾಗಿದೆ. ನಿಮಗೂ ಗೊತ್ತಾಗ್ತದೆ ರೀ ಎಷ್ಟು ಮಸ್ತಾಗಿರ್ತೈತಿ ಅನ್ನೋದು. ಈಗ ನೋಡಿರಿ, ನಾ ಇಷ್ಟು ನೀರು ಹಾಕ್ಕೊಂಡಿನಿ. ನಿಮಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಹಾಕ್ಕೊಡ್ರಿ ಉಪ್ಪು. ಇದೊಂದು 2 ನಿಮಿಷ ಕುದಿಲ್ರಿ. ಈಗ ಕುದಿಯಾಕತ್ತೈತೆ ನೋಡ್ರಿ. ನಾ ಮಾಡ್ಕೊಂಡಿರೋಂಥ ರಸಮ. ನಾ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ರೀ. ಇದು ಆಪ್ಷನಲ್ ರೀ. ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಯಾಕಂದ್ರೆ ನಾವು ಟೊಮೆಟೊ ಹುಣಸೆ ಹಣ್ಣು ಹಾಕಿರ್ತೀವಲ್ಲ, ಆ ಹುಳಿಗೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡ್ತೈತೆ. ನಾ ಹಾಕ್ಕೊಂಡಿನಿ ರೀ. ನಿಮ್ಗೆ ಬೇಡಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಈಗ ಇದು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ರಸಮ್ ರೆಡಿ ಆಯ್ತು ರೀ. ನೀವು ಸೂಪ್ ಆದರೂ ಅನ್ಕೋಬೋದು, ರಸಮ್ ಆದರೂ ಅನ್ಕೋಬೋದು. ನೀವು ಅನ್ನದ ಜೊತೆಗೆ ಆದರೂ ಊಟ ಮಾಡ್ಬೋದು, ಹಾಗೆ ಆದರೂ ಕುಡಿಬೋದು ರೀ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಇದು ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಈಗ ಇದು ರಸಮ್ ರೆಡಿ ಆಗೈತೆ ರೀ. ಈಗ ನಮ್ಮ ಮನ್ಯಾಗ ಯಾವುದೂ ಬೇಳೆ ಇಲ್ಲ ತರಕಾರಿ ಇಲ್ಲ ಏನಪ್ಪ ಮಾಡೋದು ಅಂದಾಗ ಈ ರೀತಿ ಒಂದೇ ಒಂದು ಟೊಮೆಟೊ ಇತ್ತಂದ್ರೆ ರಸ ಮಾಡ್ಕೊಂಬಿಡ್ಬೋದು ರೀ. ಈಗ ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ. ಹುಳಿ ಹುಳಿ ಸಿಹಿ ಖಾರ ಮಸ್ತಾಗಿರ್ತೈತೆ ನೋಡಿರಿ. ಈಗ ನೋಡಿರಿ, ನಾ ಮಾಡ್ಕೊಂಡಿರೋ ರಸಮ್ ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಎಷ್ಟು ತಳ್ಳಗೆ ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ. ನೀವು ಸೂಪ್ ಥರ ಹಾಗೆ ಕುಡಿದು ಬಿಡ್ಬೋದು ರೀ. ನಾವು ಕಾಳು ಮೆಣಸು ಹಾಕಿರ್ತೀವಲ್ಲ, ಗಂಟ್ಲಿಗೊಂಥರ ಹಿತಾಕೊಡ್ತೈತೆ ರೀ. ನಾನು ಒಂದು ಅರ್ಧ ಟೊಮೆಟೊ ಸಣ್ಣಗೆ ಹೆಚ್ಚಿ ಹಾಕಿನಲ್ಲ, ಅದು ಅನ್ನದ ಜೊತೆ ಊಟ ಮಾಡಾಗ ಅದು ಟೊಮೆಟೊ ಬಾಯಿಗೆ ಸಿಗ್ತಾ ಇತ್ತಂದ್ರೆ ಅದ್ರ ಮಜಾನೇ ಬೇರೆ ಇರ್ತೈತೆ ರೀ. ನೀವು ನಿಮ್ಮ ಮನ್ಯಾಗ ಈ ರೀತಿ ಒಂದು ರಸಮ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಒಂದೇ ಒಂದು ಟೊಮೆಟೊಯಿಂದ ಬೇಗ ಮತ್ತು ಸುಲಭವಾಗಿ ರಸಮ್ ಮಾಡೋದನ್ನು. ಈ ರಸಮ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.